Welcome to my kitchen. Let's start cooking. Simple tomato bath recipe. Thank you for supporting Asha's Kitchen. Supporting Asha's Kitchen. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಕಿಚನ್. ಲೆಟ್ಸ್ ಸ್ಟಾರ್ಟ್. ಇವತ್ತಿನ ರೆಸಿಪಿ ಏನಂದರೆ ಸಿಂಪಲ್ ಟೊಮ್ಯಾಟೊ ಬಾತ್ ಮಾಡೋದು ಹೇಗಂತ ನೋಡೋಣ. ಫಸ್ಟು ಪಾತ್ರೆಯಲ್ಲಿ ಆಯಿಲ್ ಹಾಕ್ಕೊಂಡು ಅದಕ್ಕೆ ಪಟ್ಟೆ ಲವಂಗ ಹಾಕಿ ಸ್ವಲ್ಪ ಇದಾದಮೇಲೆ ಆಮೇಲೆ ಒಂದು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡ್ತಾನೆ ನೆಕ್ಸ್ಟು ನಾವು ಗ್ರೈಂಡ್ ಮಾಡ್ಕೊಳ್ಬೇಕಾಗಿದ್ದು ಶುಂಠಿ, ಬೆಳ್ಳುಳ್ಳಿ, ಪುದೀನಾನ ಗ್ರೈಂಡ್ ಮಾಡಿ ಇಟ್ಕೊಳ್ಬೇಕು. ಆಮೇಲೆ ಖಾರದ ಪುಡಿ, ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಧನಿಯಾ ಪೌಡರ್ ಹಾಕ್ತೀನಿ. ನಾನು ಮನೆಯಲ್ಲೇ ಮಾಡ್ಕೊಂಡಿರೋ ಧನಿಯಾ ಪೌಡರು, ಸೊ ಅದಕ್ಕೆ ಸ್ವಲ್ಪ ಟೇಸ್ಟ್ ಇರುತ್ತೆ, ಸ್ಮೆಲ್ ಇರುತ್ತೆ ಅಂತ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊತೀನಿ ಅಷ್ಟೇ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಟೊಮ್ಯಾಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಟೊಮ್ಯಾಟೊ ಹಾಕ್ಕೊಂಡು ಫ್ರೈ ಮಾಡಿರ್ತಾ ಇದ್ದರೆ ಒಂದು ಸ್ವಲ್ಪ ಆಯಿಲ್ ಬಿಡೋದಂಕ ಫ್ರೈ ಮಾಡ್ಕೊತಾ ಇದ್ದರೆ ಚೆನ್ನಾಗಿರುತ್ತೆ. ನನಗೆ ಒಂದು 3 ನಿಮಿಷ ಫ್ರೈ ಮಾಡ್ತಾನೆ ಇರಬೇಕು. ಅದು ಫ್ರೈ ಮಾಡ್ತಾಯಿದ್ರೆ ನೋಡಿ ಸ್ವಲ್ಪ ಆಯಿಲ್ ಬಿಡೋ ಕನ್ಸಿಸ್ಟೆನ್ಸಲ್ಲಿ ಇದಾಗುತ್ತೆ, ನೀರು ಬಿಡುತ್ತೆ. ಆ ಟೈಮಲ್ಲಿ ನಾವು ಗ್ರೈಂಡ್ ಮಾಡ್ಕೊಂಡಿರೋದು ಶುಂಠಿ, ಬೆಳ್ಳುಳ್ಳಿ, ಪುದೀನ ಇದನ್ನ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಆ ಪೇಸ್ಟ್ ಇವಾಗ ಹಾಕಿ. ಫಸ್ಟ್ ಎಲ್ಲರೂ ಎಣ್ಣೆಲ್ಲೇ ಹಾಕ್ತಾರೆ, ಬಟ್ ಈ ಥರದ್ದು ಟ್ರೈ ಮಾಡಿ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಪುದೀನ, ಕೊತ್ತಂಬರಿ ಕಟ್ ಮಾಡ್ಕೊಂಡಿರೋದು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇರಬೇಕು. ಇದೇನಂದರೆ ಬೇಗ ಆಗೋವಂಥ ಒಂದು ರೆಸಿಪಿ, ಕ್ವಿಕ್ಕಾಗಿ ಮಾಡ್ಬೋದು. ಸ್ವಲ್ಪ ಉಪ್ಪು ಹಾಕಿ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊರಿ, ಅವಾಗ ಇನ್ನೊಂದು ಇದು ಎಲ್ಲ ಸ್ಮೆಲ್ಲೆಲ್ಲ ಇದಾಗುತ್ತೆ. ಡೈಲಿ ಏನಾದರೂ ಒಂದು ಮಾಡ್ತಾ ಇರ್ಬೇಕು ರೆಸಿಪಿ. ಸೊ ಇವತ್ತಿನ ರೆಸಿಪಿ ಟೊಮೆಟೊ ಬಾತ್. ಸೊ ನೀರು ಹಾಕ್ಬಿಟ್ಟು ನೀವು ಎಷ್ಟು ಅಕ್ಕಿ ಹಾಕ್ತಿರೋ ಅದಕ್ಕೆ 2 ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಮೇಲೆ ಅಕ್ಕಿ ಹಾಕಬೇಕು. ತೊಳೆದಿಟ್ಕೊಂಡಿರೋ ಅಕ್ಕಿ ಎಲ್ಲ ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ, ಪುದೀನ ಇಟ್ಕೊಂಡಿರಿ ಕಟ್ ಮಾಡಿರೋದು, ಅದನ್ನು ಸ್ವಲ್ಪ ಹಾಕಿ ತಿರುಗಿಸಿ ದಮ್ಮಲ್ಲಿ ಸ್ವಲ್ಪ ಬೆಂದಮೇಲೆ ದಮ್ಮಲ್ಲಿ ರೆಡಿ ಆಯಿತು ಟೊಮ್ಯಾಟೊ ಬಾತ್. ಸೊ ಆದಮೇಲೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಗಾರ್ನಿಷಾಗಿ ಮಾಡಿಕೊಂಡು ಮೇಲೆ ಇದು ಹಾಕ್ಕೊಂಡು ಸ್ವಲ್ಪ ಕಲಿಸ್ಕೊಂಡ್ರೆ ಆಯಿತು, ರೆಡಿ ಟೊಮೆಟೊ ಬಾತ್. ಆ ಟೊಮೆಟೊ ಬಾತ್ಗೆ ಸೈಡ್ ಡಿಶ್ಶಾಗಿ ಏನಂದರೆ ಒಂದು ಆಮ್ಲೆಟ್, ಆಮೇಲೆ ಅಷ್ಟೇ ಒಂದು ಈರುಳ್ಳಿ. ಇವಾಗ ಯಾಕೆ ಮೊಸರು ಬಜ್ಜಿ ಮಾಡಿಲ್ಲ ಅಂದರೆ ಕ್ಲೈಮೇಟ್ ಕೋಲ್ಡ್ ಇದೆ, ಸೊ ಅದಕ್ಕೆ ಮಾಡಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಕಮ್